ಸರ್ ನಂತರ ಸೂರ್ಯವಂಶದ ಪಾತ್ರ ಇದೆಲ್ಲಕ್ಕೂ ಹೇಗೆ ಜೀವ ತುಂಬಿತು ಸರ್? ಇದಾದ್ಮೇಲೆ ಆಮೇಲೆ ಸೂರ್ಯವಂಶ ಧಾರಾವಾಹಿ ಬಂತು. ಆ, ಅದು ಸಹ ಇವತ್ತು ಸೂಪರ್ ಡೂಪರ್ ಹಿಟ್ ಸರ್. ಯಾಕಂತ ಹೇಳಿದ್ರೆ 8 ಗಂಟೆ ಆಯ್ತು ಅಂತ ಹೇಳಿದ್ರೆ ನಮ್ಮ ಹೆಣ್ಮಕ್ಳಿಗೆ ಬಹಳಷ್ಟು ಇಷ್ಟಪಟ್ಟು ನೋಡುವಂಥ ಧಾರಾವಾಹಿ. ನಾಯಕರು ತಾವು. ಸಂತೋಷ ಇದೆ ಅಮ್ಮ ನನಗೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ನಾನು ಅದನ್ನು ಸುಮಾರು ಸಲ ಚರ್ಚೆನೂ ಮಾಡ್ತೀನಿ. ಈಗ ರಂಗಭೂಮಿಯಲ್ಲೂ ಇದ್ದೀನಿ, ಸಿನಿಮಾದಲ್ಲೂ ಮಾಡಿದ್ದೀನಿ, ಇದರಲ್ಲೂ ಮಾಡ್ತೀನಿ. ಅವಧಿ ಜಾಸ್ತಿ ಇರೋದ್ರಿಂದ ಆ, ಅಂದ್ರೆ ಈಗ ನಾವು 550ಕ್ಕೂ ಹೆಚ್ಚು ಸಂಚಿಕೆಗಳನ್ನು ನಾವು ಪೂರೈಸಿದ್ದೀವಿ. ಅವಧಿ ಜಾಸ್ತಿ ಇರೋದ್ರಿಂದ ನಮಗೆ ಇಲ್ಲಿ ಸುಮಾರು ಆಯಾಮಗಳು ಸಿಗ್ತಾ ಹೋಗ್ತವೆ. ಆ ಆಯಾಮಗಳು ನಮಗೆ ಸಿನಿಮಾದಲ್ಲಿ ಸಿಗೋದೇ ಇಲ್ಲ. 2 ಗಂಟೆ ಸಿನಿಮಾ ಇರೋದ್ರಿಂದ ಅಲ್ಲಿ ಏನೇ ಪ್ರಯತ್ನ ಪಟ್ಟರು ನಿಮಗೆ ಅಷ್ಟೊಂದು ಪಾತ್ರದಲ್ಲಿ ಆಯಾಮಗಳು ನಿಮಗೆ ಸಿಗ್ತಾ ಹೋಗಲ್ಲ. ಅದು ನಿಮಗೆ ಧಾರಾವಾಹಿಲಿ ಸಿಗುತ್ತೆ. ಹಾಗಾಗಿ ಒಬ್ಬ ಕಲಾವಿದನಾಗಿ ನನಗೆ ತುಂಬಾ ಸಂತೋಷ ಇದೆ. ಆಮೇಲೆ ಜೊತೆಯಲ್ಲಿ ನಾನು ಒಂದು ಹೇಳಬೇಕು ಅಂತಂದ್ರೆ, ಅಲ್ಲಿ ನನಗೆ ಗೊತ್ತಾಗಿದ್ದು ಏನು ಅಂತಂದ್ರೆ, ಎಷ್ಟೋ ಹಳ್ಳಿಗಳಲ್ಲಿ ಥಿಯೇಟರ್ಗಳಿಲ್ಲ, ಆದ್ರೆ ಟಿವಿ ಇರ್ತವೆ. ಪ್ರತಿಯೊಂದು ಮನೆಯಲ್ಲೂ ಟಿವಿ ಇದೆ. ಹಾಗಾಗಿ ಅದು ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ರು ನೋಡ್ತಾ ಇದ್ದಾರೆ ಅಂತಂದ್ರೆ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು, ಹಿರಿಯರು, ವಯಸ್ಸಾದವರು ನೋಡ್ತಾ ಇದ್ದಾರೆ ಅಂತಂದ್ರೆ ಅದು ಅದ್ಭುತವಾದಂತಹ ಯಶಸ್ಸು.